ಸರಕಾರಿ ಹಿರಿಯ ಬಾಲಕಿಯರ ಶಾಲೆ ಬೆಳುಟಗಿ ಕಲಿಕಾ ಹಬ್ಬದ ಅದ್ದೂರಿ ಕಾರ್ಯಕ್ರಮ. ಬಾಲಕಿಯರ ಶಾಲೆಯಲ್ಲಿ ಇಂದು ನಡೆದ ಕಲಿಕಾ ಹಬ್ಬ ಕಾರ್ಯಕ್ರಮದಲ್ಲಿ ಶಿಕ್ಷಣ ಇಲಾಖೆಯ ಅಧಿಕಾರಿಗಳಾದ ಶ್ರೀಯುತ ನಾಗರಾಜ್ ಕುರಿ ಅವರ ನೇತೃತ್ವದಲ್ಲಿ ಜ್ಯೋತಿ ಬೆಳಗಿಸುವ ಮೂಲಕ ಅದ್ದೂರಿಯಾಗಿ ನೆರವೇರಿತು. ನಂತರ ಊರಿನ ಮುಖಂಡರಾದ ಶ್ರೀಯುತ ಅಂದನಗೌಡ ಪೊಲೀಸ್ ಪಾಟೀಲ್ ಅವರು ಮಾತನಾಡಿ, ಮುಂದಿನ ಪೀಳಿಗೆಯ ಒಂದು ಒಳ್ಳೆಯ ರೀತಿಯಲ್ಲಿ ಕಲಿಕಾ ಆಗಬೇಕು. ಅದರ ಸಲುವಾಗಿ ನಮ್ಮ ಊರಿನಲ್ಲಿ ಈ ಕಲಿಕಾ ಹಬ್ಬದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಇದಕ್ಕೆ ಕಾರಣಕರ್ತರು ಶಿಕ್ಷಣ ಇಲಾಖೆ ನಾಗರಾಜ್ ಕುರಿ ಅವರು ಎನ್ನುವ ಮಾತನ್ನು ಹೇಳಬೇಕಾಗುತ್ತದೆ ಎಂದು ಹೇಳಿದರು. ನಿವೃತ್ತ ಶಿಕ್ಷಕರಾದ ಶ್ರೀ ಯಲ್ಲಪ್ಪ ಮೇಟಿ ಅವರು, ಕಲಿಕಾ ಹಬ್ಬ ಎಂದರೆ ಕರ್ನಾಟಕದಲ್ಲಿ ಸರಕಾರಿ ಶಾಲೆಗಳ ಮಕ್ಕಳಿಗಾಗಿ ಆಯೋಜಿಸಲಾಗುವ ಒಂದು ಕಾರ್ಯಕ್ರಮವಾಗಿದ್ದು, ಮೂಲಭೂತ ಸಾಕ್ಷರತೆ ಮತ್ತು ಸಂಖ್ಯಾ ಜ್ಞಾನವನ್ನು ಮೋಜಿನ ಚಟುವಟಿಕೆಗಳಾದ ಕತೆ ಹೇಳುವುದು, ಆಟಗಳು, ಕಲೆ ಮತ್ತು ಕುಶಲತೆಗಳ ಮೂಲಕ ಕಲಿಸುವುದೇ ಇದರ ಮುಖ್ಯ ಉದ್ದೇಶ. ಇದರಿಂದ ಕಲಿಕಾ ಒತ್ತಡವಿಲ್ಲದ ಸಂತೋಷದ ಅನುಭವವಾಗುತ್ತದೆ. ಇದು ಮಕ್ಕಳಲ್ಲಿ ಸೃಜನಾತ್ಮಕತೆ, ವಿಮರ್ಶಾತ್ಮಕ ಚಿಂತನೆಗಳು, ಆತ್ಮವಿಶ್ವಾಸವನ್ನು ಹೆಚ್ಚಿಸಲು ನೆರವಾಗುತ್ತದೆ ಎಂದು ಮಾತನಾಡಿದರು. ಅಂತ ಏನೋ ಒಡೆಯಕ್ಕೆ ಪುಟ್ಟಿ ತೊಗೊಂಬರ್ತಾನೆ, ಏನೋ ಬರ್ತಾನ. ಅದಕ್ಕೆ ಭಾಳ ವಿಚಿತ್ರ ಜನ. ಆಮೇಲೆ ಅಷ್ಟೇ ಭಾಗವಂಡ್ರು ಭಾಳ ಎಕ್ಸ್ಪರ್ಟ್ ಇರ್ತಾರೆ. ಮಾರಾಟ ಮಾಡೋರು ಅಂದ್ರೆ ನಾನು, ಯಾಕಂದ್ರೆ ಸುಮಾರಾಗಿ 12 ವರ್ಷದಿಂದ ನಾನು ಭಾಗವಂಡ್ರ ಮನೆಗೆ ಬೆಳೆದಿನ ಅಂತ. ಅವಾಗಿನ ಕಾಲಕ್ಕೆ BA ಅಂದ್ರೆ ದೊಡ್ಡ ಡಿಮಾಂಡ್. ಎಲ್ಲರೂ ಕರಿತಿದ್ರು. ಒಂದು ದಿವ್ಸ ಹಾಕಿ ಶಾಂತಿಗೆ ಬಂದು ಕರ್ಲು ಏನೇನು ಬೇಕಿವ ಅಂತಾರೆ. 1 kg ಟೊಮೆಟೊ ಹಾಕಂದ್ಲು, 1 kg ಹಾಕಿದ್ಲು, 1 kg ಆಲೂಗಡ್ಡೆ ಹಾಕಂದ್ಲು, 1 kg ಬದ್ನಿಕಾಯಿ ಹಾಕಂದ್ಲು, ಎಲ್ಲ ಹಾಕಿದ್ಲು. ಹಾಕಿ ಎಲ್ಲ ತೊಗೊಂಡು ಕೊತ್ತಂಬರಿ ತೊಗೊಂಡು ಮ್ಯಾಗ ಹಾಕಿ ಅವಾಗ ಆಕೆ ಭಗವಂತ ಕೇಳಿದೆ, ಯವ್ವ ನಿಂದು BA ಅಲ್ಲ ಅನ್ಲಾಕಿ. ಹೌದು ಅಂತ. ನಿನ್ಗೆ ಹೆಂಗೆ ಗೊತ್ತು ಅಂದು. ನೀ ಯಾವಾಗ ಟೊಮಾಟೊ ಕೆಳಗೆ ಹಾಕ್ಕೊಂಡು ಅದ್ರ ಮೇಲೆ ಬದ್ನಿಕಾಯಿ, ಆಲೂಗಡ್ಡೆ, ಉಳ್ಳಾಗಡ್ಡೆ ಯಾವಾಗ ಹಾಕಿ ನೋಡು, ಅವಾಗ ಗೊತ್ತಾಗ್ತು ನಿನ್ಗೆ BA ಅಂತಂದು. ಭಾಳ ಎಕ್ಸ್ಪರ್ಟ್ ಇರ್ತಾರ. ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಅವಾಗ ಬರೀ ಕಲಿಕಾ ಹಬ್ಬ ಅಂತಿತ್ತು. ತಾಲೂಕು ಮಟ್ಟದಲ್ಲಿ ನಾವು ಇದ್ರಾಗ ಮಾಡಿದ್ವಿ, ಯಾವುದು ಯಲಬುರ್ಗಾ ಡಿಗ್ರಿ ಕಾಲೇಜಿಂದು, ಅದು ಏನಂತಾರಲ್ಲ PG ಸೆಂಟ್ರ್ನಾಗ ಕಾರ್ಯಕ್ರಮ ಮಾಡಿದ್ವಿ. ಮತ್ತು ಬಂಡಿ ಒಳಗೆ ಸಂಕನೂರಾಗ ಒಂದಿನ ಕಲಿಕಾ ಹಬ್ಬಕ್ಕೂ ಈಗಿನ ಕಲಿಕಾ ಹಬ್ಬಕ್ಕೂ ಸ್ವಲ್ಪ ವ್ಯತ್ಯಾಸ ಆಗಿದೆ. ಕಲಿಕಾ ಹಬ್ಬ ಅಷ್ಟೇ ಅಲ್ಲ, ಚಿಣ್ಣರ ಅಂಗಳ, ಚಿಣ್ಣರ ಮೇಳ, ಮೆಟ್ರಿಕ್ ಮೇಳ, ಟೆಂಟ್ ಶಾಲೆ ಇವೆಲ್ಲವನ್ನು ಪರಿಚಯಿಸಿದ್ದು ಭಾರತ ಜ್ಞಾನ ವಿಜ್ಞಾನ ಸಮಿತಿ. ಮೆಟ್ರಿಕ್ ಮೇಳ ಅಂತಂದರೆ ಒಂದು ದಿವಸ ಸಂತಿಗೆ ಕರ್ಕೊಂಡು ಹೋಗೋದು ಮಕ್ಕಳಿಗೆ ಸಂತಿಗೆ ಕರ್ಕೊಂಡು ಹೋಗೋದು, ಸವಾಲಿಗೆ ಕರ್ಕೊಂಡು ಹೋಗೋದು. ಮೊದಲ ಮಕ್ಕಳನ್ನ, ಕೆಲವು ಸ್ಟೂಡೆಂಟ್ನ ಸವಾಲಿಗೆ ಕರ್ಕೊಂಡೋಗಿ ಸವಾಲಿಗೆ ಅವ್ರು ನಿಂದಿರ್ಸೋದು, ಸವಾಲು ಮಾಡೋದು, ಅವನಿಗೆ ಒಂದು 10 kg ಬದ್ನಿಕಾಯಿ ಕೊಡಿಸೋದು, ಒಬ್ರಿಗೆ ಟೊಮಾಟೊ ಕೊಡಿಸೋದು, ಒಬ್ರಿಗೆ ಎಲ್ಲ ಕೊಡಿಸಿ ಸಂತೆ ಮಾರಕ್ಕೆ ಬಿಡೋದು. ಅವ್ರಿಗೆ ಇಷ್ಟು ಬಿದ್ದೈತಪ್ಪ, ರೇಟ್ ಇಷ್ಟ ಐತಿ, ನೀ ಹೆಂಗೆ ಮಾರ್ತಿದೆ ನೋಡು ಬಿಡೋದು. ಸಂತೆಗೆ ವಿಚಿತ್ರ ಜನ ಬಂದಿರ್ತಾರ. ಸಂತೆ ಒಳಗೆ ಕಲಿಯೋದು ಭಾಳ ಇರ್ತೈತಿ. ಇವೆಲ್ಲ ಎದಕ್ಕೆ ನಾವು ಉಪಯೋಗ ಹೇಳಕತ್ತೀನಿ ನಾನು. ಭಾಳ ವಿಚಿತ್ರ ಜನ ಬರ್ತೈತಿ.
ನಂತರ ವಿಶೇಷವಾಗಿ ಕೋವಿಡ್-19ನಿಂದಾದ ಕಲಿಕೆಯ ಅಂತರವನ್ನು ತುಂಬಲು ಸಹಾಯ ಮಾಡುತ್ತದೆ ಮತ್ತು ಕಲಿಕೆ ಚೇತರಿಕೆ ಕಾರ್ಯಕ್ರಮದ ಅಂಗವಾಗಿ ಈ ಹಬ್ಬವನ್ನು ಆಯೋಜಿಸಲಾಗಿದ್ದು, ಹಿಂದಿನ ವರ್ಷಗಳ ಕಲಿಕಾಂಶಗಳನ್ನು ಪುನರಾವರ್ತಿಸಲು ಸಹಾಯ ಮಾಡುತ್ತದೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಕಲಿಕೆ ಹಬ್ಬವು ಮಕ್ಕಳ ಕಲಿಕೆಯನ್ನು ಆಸಕ್ತಿದಾಯಕ ಮತ್ತು ಪರಿಣಾಮಕಾರಿಯಾಗಿ ಮಾಡಲು ಸರ್ಕಾರ ಕೈಗೊಂಡಿರುವ ಒಂದು ಮಹತ್ವದ ಹೆಜ್ಜೆಯಾಗಿದೆ ಎಂದು ನಾಗರಾಜ್ ಕುರಿಯವರು ತಿಳಿಸಿದರು. ನಿವೃತ್ತ ಶಿಕ್ಷಕರಾದ ಶ್ರೀ ಯಲ್ಲಪ್ಪ ಮೇಟಿಯವರು, ಕಲಿಕಾ ಹಬ್ಬ ಎಂದರೆ ಕರ್ನಾಟಕದಲ್ಲಿ ಸರಕಾರಿ ಶಾಲೆಗಳ ಮಕ್ಕಳಿಗಾಗಿ ಆಯೋಜಿಸಲಾಗುವ ಒಂದು ಕಾರ್ಯಕ್ರಮವಾಗಿದ್ದು, ಮೂಲಭೂತ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನವನ್ನು ಮೋಜಿನ ಚಟುವಟಿಕೆಗಳಾದ ಕತೆ ಹೇಳುವುದು, ಆಟಗಳು, ಕಲೆ ಮತ್ತು ಕುಶಲತೆಗಳ ಮೂಲಕ ಕಲಿಸುವುದೇ ಇದರ ಮುಖ್ಯ ಉದ್ದೇಶ. ಇದರಿಂದ ಕಲಿಕಾ ಒತ್ತಡವಿಲ್ಲದ ಸಂತೋಷ ಅನುಭವವಾಗುತ್ತದೆ. ಇದು ಮಕ್ಕಳಲ್ಲಿ ಸೃಜನಾತ್ಮಕತೆ, ವಿಮರ್ಶಾತ್ಮಕ ಚಿಂತನೆಗಳು ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸಲು ನೆರವಾಗುತ್ತದೆ ಎಂದು ಮಾತನಾಡಿದರು. ನಂತರ ಶಾಲೆಯ ಮುಖ್ಯ ಶಿಕ್ಷಕರಾದ ಹನುಮಂತಪ್ಪ ಹೊಸಗೌಡ್ರು ಶಾಲೆಯ ಕೀರ್ತಿಯನ್ನು ಹೆಚ್ಚಿನ ರೀತಿಯಲ್ಲಿ ಹುಟ್ಟುಹಾಕಿದಂತಹ ಒಬ್ಬ ಉತ್ತಮ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿರುವುದು ನಮ್ಮ ಊರಿಗೆ ಹೆಮ್ಮೆಯ ವಿಷಯ. ನಂತರ ಎಸ್ಡಿಎಂಸಿ ಅಧ್ಯಕ್ಷರು, ಸದಸ್ಯರು ಹಾಗೂ ಊರಿನ ಗುರುಹಿರಿಯರು, ಶಾಲೆಯ ಶಿಕ್ಷಕರು ಹಾಗೂ ಶಿಕ್ಷಕಿಯರು ಹಾಗೂ ಅಡುಗೆ ಸಹಾಯಕಿಯರು ಮತ್ತು ಊರಿನ ಗಣ್ಯ ವ್ಯಕ್ತಿಗಳು ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ವಿದ್ಯಾರ್ಥಿ ಆ ಸಂಸ್ಕೃತಿಯನ್ನು ಏನು ಹೃದಯದಲ್ಲಿ ಸ್ಮರಿಸಿಕೊಂಡು ಏನು ಇವತ್ತು ಬಂಡಿ ಕ್ಲಸ್ಟರ್ ಮಟ್ಟದ ಕಲಿಕಾ ಹಬ್ಬ ಎಂಬ ವಿನೂತನ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿದಂಥ ನಮ್ಮ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಸಹೋದರಿ ಪ್ರೇಮ ಪೊಲೀಸ್ ಪಾಟೀಲ್ ಅವರೇ, ಹಾಗೆಯೇ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂಥ ಈ ಶಾಲೆಯ ಎಸ್ಡಿಎಂಸಿಯ ಅಧ್ಯಕ್ಷರಾದ ನಿಂಗಪ್ಪ ಹಿರೇಮನಿ ಅವರೇ, ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಹಿರಿಯರು, ನಿವೃತ್ತ ಶಿಕ್ಷಕರು ಆಗಿರ್ತಕ್ಕಂಥ ಶ್ರೀಯುತ ಯಲ್ಲಪ್ಪ ಮೇಟಿಗುರುಗಳೇ, ಹಾಗೆಯೇ ಗ್ರಾಮದ ಯುವ ಮುಖಂಡರಾಗಿರ್ತಕ್ಕಂಥ ಅಲ್ಲಾಸಾಬ್ ಕಟ್ಟಿಮನಿಯವರೇ, ಹಾಗೆಯೇ ಶಿವಪ್ಪ ತೊಗರಿ ಅವರೇ, ಬಸಪ್ಪ ಗೋಗೇರಿ ಅವರೇ, ಸಕ್ರಪ್ಪ ಬೆಳಕನವರವರೇ, ಶಿವಪ್ಪ ಪುರ್ತಿಗೇರಿ ಅವರೇ, ಗುರಪ್ಪ ಗೋಗೇರಿ ಅವರೇ, ಹಾಗೆಯೇ ನಮ್ಮ ಸಿದ್ದಯ್ಯಜ್ಜನವರೇ, ಹಾಗೆಯೇ ನೌಕರರ ಸಂಘದ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಸಿಲಿಂಗಪ್ಪ ಶಾಗೂಟಿ ಗುರುಗಳೇ, ಹಾಗೆಯೇ ನಮ್ಮ ಶರಣಪ್ಪ ಬಿಡ್ಲಾದ್ರವರೇ ಮತ್ತು ನಮ್ಮ ನಾಗರಾಜ್ ಗುರುಗಳು ಹೇಳಿದ ಹಾಗೆ ಇದೊಂದು ವಿನೂತನ ಸರ್ಕಾರದ
ಒಂದು ಯೋಜನೆ, ಅದರಲ್ಲಿ ಕಲಿಕಾ ಹಬ್ಬ, ಆ ವಿಚಾರಗಳನ್ನು ತಮ್ಮ ಜೊತೆ ಹಮ್ಮಿಕೊಂಡ್ರು, ತಾವು ವಿಚಾರವನ್ನು ಹಂಚಿಕೊಂಡ್ರು. ಆ ವಿಚಾರದ ಒಳಗೊಂಡಂತೆ ಇವತ್ತೇನು ಕಲಿಕೆಯಲ್ಲಿ ಹಿಂದುಳಿದಿರ್ತಕ್ಕಂಥ ಮಕ್ಕಳಿಗೋಸ್ಕರ ಈ ಒಂದು ಕಲಿಕಾ ಹಬ್ಬ ಎಂಬ ಕಾರ್ಯಕ್ರಮ, ಆ ಒಂದು ನಿಟ್ಟಿನಲ್ಲಿ ಇವತ್ತು ಈ ದೇಶದಲ್ಲಿ ಬಹುಶಃ ಸ್ವತಂತ್ರ ಬಂದಾಗ ಈ ದೇಶದ ಒಂದು ಉನ್ನತಿ ಆಗಬೇಕಾದ್ರೆ ಶಿಕ್ಷಣ ಮುಖ್ಯ ಎಂಬ ವಿಚಾರವನ್ನು ಒಳಗೊಂಡಂತೆ ಅವತ್ತು ಸ್ವತಂತ್ರ ಪೂರ್ವದಲ್ಲಿ ಈ ದೇಶದ ಶಿಕ್ಷಣ ಮಟ್ಟ ಬಹುಶಃ 80% ಅನಕ್ಷತೆಯಿಂದ ಕೂಡಿದಂಥ ಈ ದೇಶ ಇವತ್ತು ಬಹಳಷ್ಟು ಮುಂದುವರೆದಿದೆ. ಅದನ್ನು ಮನಗೊಂಡು ಇವತ್ತು ಶಿಕ್ಷಣದಲ್ಲಿ ಹಲವಾರು ಬದಲಾವಣೆಯನ್ನು